ಏನ್ ಮಾಡಕ್ ಹೋಗಿದ್ರು ಅವರು? ಅಲ್ಲಿ ಆನೆ ಬಂದಿತ್ತಂತೆ, ಆನೆ ಕೆಟ್ಟಿಗೆ ಎಲ್ಲ ಕಲ್ಪನೆಯಲ್ಲೇ ಇರ್ಲಿ, ಆ ಕಲ್ಪನೆಯಲ್ಲಿ ಇದ್ದಷ್ಟು ಮಜಾ. ನೀನೇನು ಮಾತಾಡ್ಬೇಡ. Hello family members, welcome back to my channel. ಬಂದಿರೋದು ಆಗಿನ ಕಾಲದಲ್ಲಿತ್ತು ಆಚಾರ ವಿಚಾರ ಸಂಪ್ರದಾಯ ಪದ್ಧತಿ, ಅದನ್ನ ಈಗ ನಮ್ಮವರು ಬಿಡ್ದಂಗೆ ತಗೊಂಡು ಬಿಡ್ತಾವ್ರೆ ಅಂತ ಭಯ ಭಯ ಬೀಳ್ತಾವ್ ನೀವು. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲಪ್ಪಿ. ಡೈಲಾಗ್ ಬಂದ್ರೆ ಸಾಕು, ದಿನ ಕ್ಯಾಮ್ರಾ ಓಪನ್ ಮಾಡಿ ನಿಂತ್ಕೊಬಿಡ್ತದೆ. ಏನಾಯ್ತಾ ಲೇ? ಅವ್ನು ಅಂಡ್ರು ಬೇರೆ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಹೌದಾ? ಏನೋ ಹೇಳ್ತೀವಿ ಅಲ್ಲಿ ಮೊಟ್ಟೆ ಇದೆಲ್ಲ ಇದು ಏನೋ ಒಂದು ಲಾಗ್ ಮಾಡಿ ಅವಾಗಿಂದ 1000 ಸಲ ಬಿಟ್ಟು ಅವಾಗಿಂದ ಹೇಳಿ ಸಾಕಾಯ್ತು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಬಂದಂಗ ಆಗ್ತಾ ಇದೆ, ಬಿಟ್ಬಿಡ್ರಪ್ಪ ನಮ್ಮನ್ನ. ಅದೇ ಕನ್ನಡ ಇವ್ನು ಮಾತಾಡ್ತಾನೆ, ಬರ ಮಾತಾಡು. ಏನ್ ಮಾತಾಡ್ದ ಅದನ್ನ ರಿಪೀಟ್ ಮಾಡು. ಏನ್ ಮಾತಾಡ್ದೆ? ಎಲ್ಲ ಚೇಂಜ್ ಆದ್ರೆ ನಮ್ಮ ಜನಗಳೇ ಚೇಂಜ್ ಐತೆ ಇಲ್ಲ, ಚೇಂಜ್ ಆಯ್ತಿಲ್ಲ. ಏನ್ ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಒಂದೊಂದು ಮುತ್ತು ಕಡೆ. ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ಅದ್ಯಾಕಯ್ಯ ರಾಜು ಹಂಗ್ ಹೇಳ್ತಾ ಇದ್ಯಾ? ನಾನು ಹೇಳ್ತಾ ಇಲ್ಲ, ಆನಂದ ಬಾಜ್ಪಾ ಅಷ್ಟೇ.